ನಮಸ್ತೆ ಕರುನಾಡು. ನಮ್ಮ ಮನೆಯವರು ಹಸಿಗೆ ಅಂತ ಸಪ್ಪೆ ಕೊಯ್ದುಬಿಟ್ಟು ತಮ್ಮ ಮನೆಗೆ ತೊಗೊಂಬಂದು ಹಾಕಿ ಮತ್ತೆ ಅದೇ ಸ್ಪೀಡಲ್ಲಿ ಛತ್ರಿ ಹಿಡ್ಕೊಂಡು ತೋಟದ ಕಡೆ ಹೋಗ್ತಾಯಿದ್ರು. ಯಾಕಪ್ಪ ಈ ಸ್ಪೀಡಲ್ಲಿ ಹೋಗ್ತಿದ್ದಾರೆ ಅಂದರೆ ತುಂಬ ಇಂಪಾರ್ಟೆಂಟ್ ಕೆಲಸ ಇಲ್ಲ, ಅವರು ಅವ್ರ ಹೆಂಡ್ತಿನ ಕಳ್ಕೊಂಬಿಟ್ಟಿದ್ರು. ಅಂದರೆ ಅವ್ರ ಎರಡನೇ ಹೆಂಡ್ತಿ ಮೊಬೈಲ್ನ ತೋಟದಾಗೆ ಕಳ್ಕೊಂಬಂದಿದ್ರು. ಸದ್ಯ ಹೆಂಗೋ ಮೊಬೈಲ್ ಸಿಕ್ತು ಅಂತ ಮನೆ ಕಡೆ ಬಂದು ಹಣ್ಣು ಕೊಯ್ಯೋ ಪ್ರೋಗ್ರಾಮ್ ಶುರು ಮಾಡಿಕೊಂಡೆ. ಬಟ್ ಹಣ್ಣು ನೆನ್ನೆಗಿಂತ ಇವತ್ತು ಜಾಸ್ತಿ ಇದಾಗಿ ಅರ್ಧಕ್ಕರ್ಧ ಕೊಳ್ತೆ ಹೋಗಿತ್ತು. ಇದ್ದಿದ್ರಲ್ಲೇ ಎಲ್ಲರೂ ಎರಡೆರಡು ತೊಳೆ ತಿಂದು ಮಿಕ್ಕಿದ್ದನ್ನೆಲ್ಲ ಬಿಸಾಕಿದ್ದಾಯಿತು. ನಂತರ ನಮ್ಮ ನಾದಿನಿ ಅವ್ರ ತಲೆಗೆ ಎಣ್ಣೆ ಹಚ್ಕೊಳಕ್ಕೆ ಅಂತ ಯಾವಾಗಲೂ ಎಣ್ಣೆ ತಯಾರು ಮಾಡ್ಕೊತಾರೆ. ಅದರಲ್ಲಿ ನನಗೂ ಸ್ವಲ್ಪ ಕೊಡ್ತಾರೆ. ಆ ಎಣ್ಣೆನ ತಲೆಗೆ ಹಚ್ಕೊಂಡಿದ್ದಾಯಿತು. ಅಂದರೆ ಈ ಎಣ್ಣೆ ತುಂಬ ಸ್ಪೆಷಲ್ಲು. ಯಾಕಂದರೆ ನಮ್ಮ ನಾದಿನಿ ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆಗೆ ಕರಿಬೇವು, ಭೃಂಗರಾಜ ತುಂಬ ಥರದ್ದು ಹಾಕ್ಬಿಟ್ಟು ತಯಾರು ಮಾಡಿರ್ತಾರೆ. ತಲೆಗೆ ಎಣ್ಣೆ ಹಚ್ಕೊಂಡಿದ್ದಾದಮೇಲೆ ಮತ್ತೆ ಅಜ್ಜಿ ಜೊತೆ ಕೂತ್ಕೊಂಡು ನಾನು ಸಹ ಶಾವಿಗೆ ಮಾಡ್ಕೊಂಡು ಕೂತ್ಕೊಂಡೆ. ಆದರೆ ಅವ್ರ ಮಗಳಿಗೆ ಟಿ ವಿ ಬಿಟ್ಟಿರೋಕ್ಕಾಗಲ್ಲ, ಹಂಗಾಗಿ ಟಿ ವಿ ಮುಂದೆ ಕೂತ್ಕೊಂಡೆ ಶಾವಿಗೆ ಮಾಡ್ತಾಯಿದ್ದೆ. ಅಜ್ಜಿ ಇರೋ ಮನೆಯಲ್ಲಿ ಇವೆಲ್ಲ ಕಾಮನ್ನು. ಈ ಥರ ಎಲ್ಲ ಮಾಡೋದ್ರಿಂದ ಏನೋ ಒಂಥರ ಖುಷಿನೂ ಇರುತ್ತೆ. ಕೊನೆಗೆ 3 ಜನ ಸೇರಿ ಇಷ್ಟು ಶಾವಿಗೆ ಮಾಡಿದ್ವಿ. ಇವತ್ತಿನ ಕತೆ ಇಷ್ಟೇ. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ.